ಪ್ರಥಮ ಪಿಯುಸಿಯ ಎಲ್ಲ ವಿಷಯಗಳ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಇಲಾಖೆ ಬಿಡುಗಡೆ ಮಾಡಿದೆ. ವಿದ್ಯಾರ್ಥಿಗಳು ಯಾವ ಪದ್ಯದಿಂದ ಯಾವ ಗದ್ಯದಿಂದ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಡ್ಲಾಗಿದೆ ಎಂಬುದನ್ನು ಗಮನಿಸ್ಕೊಳ್ಳಿ. ಅದನ್ನು ಮುಖ್ಯವಾಗಿ ಇಟ್ಕೊಂಡು ನೀವು ಪರಾಮರ್ಶನೆಯನ್ನು ಮಾಡಿ. ಪ್ರಥಮ ಪಿಯುಸಿಯ ಮುಖ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ PU ಬೋರ್ಡಿಂದ ಬರಲ್ಲ. ಆಯಾಯ ಜಿಲ್ಲೆಯವರೇ ಇಲಾಖೆ ನೀಡಿರ್ತಕ್ಕಂತಹ ಮಾದರಿ ಪ್ರಶ್ನೆ ಪತ್ರಿಕೆಯ ಅನುಸಾರ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸ್ತಾರೆ. ನಮಸ್ಕಾರ. ಪ್ರಥಮ ಪಿಯುಸಿಯಲ್ಲಿ ವ್ಯಾಸಂಗ ಮಾಡ್ತಿರೋ ವಿದ್ಯಾರ್ಥಿಗಳಿಗೆ ಇದೇ ಫೆಬ್ರವರಿ 12ನೇ ತಾರೀಕಿನಿಂದ ವಾರ್ಷಿಕ ಪರೀಕ್ಷೆಗಳು ಪ್ರಾರಂಭ ಆಗ್ತಿದೆ. ಆದರೆ ಮಕ್ಕಳಲ್ಲಿ ಮುಖ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಯಾವ ಮಾದರಿಯಲ್ಲಿ ಬರ್ತದೆ ಎಂಬ ಗೊಂದಲ ಸಾಕಷ್ಟು ಮನೆ ಮಾಡ್ಕೊಬಿಟ್ಟಿದೆ. ಯಾಕಂದರೆ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಈಗಾಗಲೇ ಇಲಾಖೆಯ ನೀಲಿನಕ್ಷೆಯನ್ನು ಹಾಗೂ ಅದರ ಆಧಾರದ ಮೇಲೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡುಗಡೆ ಮಾಡಿದೆ. ಅದೇ ಮಾದರಿಯಲ್ಲಿ ಮೊದಲ ಪೂರ್ವ ಸಿದ್ಧತಾ ಪರೀಕ್ಷೆಗೆ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಿ ಅವರ ಗೊಂದಲವನ್ನು ನಿವಾರಿಸಿ ಪರೀಕ್ಷೆಯ ಭಯವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿದೆ. ಆದರೆ ಪ್ರಥಮ PUC ವಿದ್ಯಾರ್ಥಿಗಳ ಪರೀಕ್ಷೆಗೆ ಯಾವುದೇ ನೀಲಿನಕ್ಷೆಯನ್ನು ಅಂದರೆ ಬ್ಲೂ ಪ್ರಿಂಟನ್ನು ಹಾಗೂ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಇಲಾಖೆ ಬಿಡುಗಡೆ ಮಾಡಿರಲಿಲ್ಲ. ಇದೀಗ ವಿದ್ಯಾರ್ಥಿಗಳಿಗೆ ಸಂತೋಷವಾಗುವ ವಿಷಯವೇನು ಗೊತ್ತಾ? ಪ್ರಥಮ PUCಯ ಎಲ್ಲ ವಿಷಯಗಳ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಇಲಾಖೆ ಬಿಡುಗಡೆ ಮಾಡಿದೆ. ಇವುಗಳಲ್ಲಿ ಕನ್ನಡ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಇವಾಗ ನೋಡೋಣ. ಯಾವ ಪಾಠ ಮತ್ತು ಪದ್ಯಗಳು ಅತಿ ಮುಖ್ಯ, ಯಾವ ಪಾಠದಲ್ಲಿ 5-6 ವಾಕ್ಯ ಮತ್ತು ಸಂದರ್ಭದ ಪ್ರಶ್ನೆಗಳು ಬಂದೇ ಬರ್ತದೆ ಎಂಬಂತಹ ವಿಷಯವನ್ನು ಈ ವಿಡಿಯೋದ ಕೊನೆಯಲ್ಲಿ ತಮಗೆ ತಿಳಿಸ್ತೀನಿ. ಈ ಪ್ರಶ್ನೆ ಪತ್ರಿಕೆ 80 ಅಂಕಗಳಿಗಿರುತ್ತೆ. ಮೊದಲ 10 ಪ್ರಶ್ನೆಗಳು ಬಹು ಆಯ್ಕೆಯ ಪ್ರಶ್ನೆಗಳು. ಅಂದರೆ ಒಂದು ಪ್ರಶ್ನೆ ಇರುತ್ತೆ, ಅದಕ್ಕೆ 4 ಆಯ್ಕೆಗಳಿರುತ್ತೆ. ಸರಿಯಾದ ಉತ್ತರವನ್ನು ಆರಿಸಿ ಬರೀಬೇಕು. ಈ ವಿಭಾಗದ ಪ್ರಶ್ನೆಗಳನ್ನು ಪದ್ಯ, ಗದ್ಯ ಮತ್ತು ನಾಟಕದಿಂದ ಆರಿಸಿಕೊಡ್ಲಾಗಿರುತ್ತೆ. ಇಲ್ಲಿಯ ಎಲ್ಲ ಪ್ರಶ್ನೆಗಳು ನೇರವಾಗಿಯೇ ಇರೋಲ್ಲ, ಅನ್ವಯಿಕ ಪ್ರಶ್ನೆಗಳು ಇರ್ತವೆ. ಉದಾಹರಣೆಗೆ 2ನೇ ಪ್ರಶ್ನೆಯನ್ನು ಗಮನಿಸಿ. ಪುಟ್ಟ ದಿಟ್ಟ ಹಕ್ಕಿಗಳೇ ಕೋಟಿ ಕಂಠದಲ್ಲಿ ಹಾಡಿ, ಹಾಡು ಕಣಿವೆ ಬೆಟ್ಟಗಳು ಮಾರ್ದನಿಸಲಿ, ಮತ್ತೆ ಸೂರ್ಯ ಬರುತ್ತಾನೆ. ಈ ಪದ್ಯದ ಸಾಲುಗಳನ್ನ ನೀಡಿ ಈ ಸಾಲುಗಳು ಏನನ್ನ ಸೂಚಿಸ್ತಿದೆ ಅಂತ ಕೇಳ್ತಿದ್ದಾನೆ. ಅಂದ್ರೆ ನಾವು ಪದ್ಯಗಳನ್ನ ಪಾಠಗಳನ್ನ ಕೇಳಿದ್ರೆ ಮಾತ್ರ ಇಂತಹ ಪ್ರಶ್ನೆಗಳನ್ನ ಉತ್ತರಿಸಲಿಕ್ಕೆ ಸಾಧ್ಯ. ಆದ್ರಿಂದ ಪುಸ್ತಕವನ್ನ ನೀವು ಪರಾಮರ್ಶಿಸಲೇಬೇಕು. ಇನ್ನು ಮುಂದಿನ ವಿಭಾಗ ಬಿಟ್ಟ ಸ್ಥಳ. ಈ ಬಿಟ್ಟ ಸ್ಥಳದ ಪ್ರಶ್ನೆಗಳನ್ನ ಗದ್ಯ ವಿಭಾಗದಿಂದ ಆರಿಸಿಕೊಡ್ಲಾಗಿರ್ತದೆ. 5 ಬಿಟ್ಟ ಸ್ಥಳವನ್ನು ನೀಡಲಾಗಿರ್ತದೆ. ಆ 5 ಬಿಟ್ಟ ಸ್ಥಳಗಳಿಗೆ 6 ಉತ್ತರವನ್ನು ಅಲ್ಲೇ ಬಿಟ್ಟ ಸ್ಥಳದ ಮೇಲ್ಗಡೆ ಉತ್ತರವನ್ನು ನೀಡಲಾಗಿರ್ತದೆ. ಸರಿಯಾದದನ್ನು ಆರಿಸಿ ನೀವು ಬಿಟ್ಟ ಸ್ಥಳದಲ್ಲಿ ಭರ್ತಿ ಮಾಡಬೇಕು. ಮುಂದಿನ ವಿಭಾಗ 5 ಅಂಕಗಳಿಗೆ ಹೊಂದಿಸಿ ಬರೆಯಿರಿ. ಇಲ್ಲಿ ಬರ್ತಕ್ಕಂತಹ ಪ್ರಶ್ನೆಗಳನ್ನು ಕೇವಲ ಪದ್ಯದಿಂದ ಮಾತ್ರ ಆಯ್ಕೆ ಮಾಡಿಕೊಡ್ಲಾಗಿರ್ತದೆ. ಅದರಲ್ಲೂ ಪದ್ಯದ ಹೆಸರು, ಕವಿಯ ಹೆಸರು, ಆಕಾರ ಗ್ರಂಥ, ವಚನಕಾರರ ಅಂಕಿತನಾಮಗಳು, ಪದ್ಯದ ಶೈಲಿ ಇವುಗಳನ್ನು ಕೇಳಲಾಗ್ತದೆ. ಇದಿಷ್ಟು ಮೊದಲ 20 ಅಂಕಗಳಿಗೆ ಬರ್ತದೆ. ಮುಂದಿನ ವಿಭಾಗದಲ್ಲಿ 2-3 ವಾಕ್ಯದ ಪ್ರಶ್ನೆಗಳಿರುತ್ತೆ. ಅದು ಪದ್ಯ ವಿಭಾಗದಿಂದ 4 ಪ್ರಶ್ನೆ ಇರ್ತದೆ. 4 ಪ್ರಶ್ನೆಯಲ್ಲಿ 3 ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕು. ಮೊದಲನೇ ಪ್ರಶ್ನೆ ಹೀಗಿದೆ: ಅಲ್ಲಮ ಏನನ್ನು ನೀಡುವುದರಿಂದ ನಾದೇವ ಎಂದು ಹೇಳುತ್ತಾನೆ. 2ನೇ ಪ್ರಶ್ನೆ: ಮಾದೇವನ ಶಿಶು ಮಕ್ಕಳ ಹೆಸರೇನು? 3ನೇ ಪ್ರಶ್ನೆ: ರಾಕ್ಷಸಗಣ ಹತ್ಯೆಗೆ ಜನತೆ ಹೇಗೆ ಹೆಜ್ಜೆ ಇಡಬೇಕು? 4ನೇ ಮತ್ತು ಕೊನೆಯ ಪ್ರಶ್ನೆ ಪದ್ಯ ವಿಭಾಗದಲ್ಲಿ: ತಾನು ಬದುಕಿನಲ್ಲಿ ಇನ್ನು ಕಾಣಬೇಕಾಗಿರುವುದು ಏನೆಂದು ಒಡಲೊಳಗಿನ ಮಗು ಹೇಳುತ್ತದೆ. ಇದಿಷ್ಟು ಪದ್ಯ ವಿಭಾಗದಲ್ಲಿ ನೀಡಿರ್ತಕ್ಕಂಥ 4 ಪ್ರಶ್ನೆಗಳು. 4 ಪ್ರಶ್ನೆಗಳಲ್ಲಿ ತಾವು 3 ಪ್ರಶ್ನೆಗಳನ್ನು ಬರೀಬೇಕು. ನೆನ್ಪಿಟ್ಕೊಳ್ಳಿ. ಯಾವ್ಯಾವ ಪದ್ಯದಿಂದ ಈ ಪ್ರಶ್ನೆಗಳನ್ನು ತೆಗೆದುಕೊಟ್ಟಿದ್ದಾರೆ ಅನ್ನೋದನ್ನ ನೀವು ಗಮನಿಸ್ಕೊಳ್ಳಿ. ಆ ಪದ್ಯವನ್ನು ಮುಖ್ಯವಾಗಿ ಇಟ್ಕೊಂಡು ಪರಾಮರ್ಶನೆ ಮಾಡ್ಕೊಳ್ಳಿ. ಇನ್ನು ಗದ್ಯ ವಿಭಾಗದಲ್ಲಿ 4 ಪ್ರಶ್ನೆಗಳನ್ನು ನೀಡಲಾಗಿದೆ. ಈ 4 ಪ್ರಶ್ನೆಗಳಲ್ಲಿ ತಾವು 2 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಮೊದಲನೇ ಪ್ರಶ್ನೆ: ಯಾವ ಕಾರಣದಿಂದ ಕ್ಯಾಂಟೀನ್ ರಸಮಯ ಸನ್ನಿವೇಶಗಳ ರಂಗಸ್ಥಳವಾಗಿತ್ತು? ಪ್ರಾಯಶಃ ಇದು ಯಾವ ಪಾಠ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ. ರಾಗಿ ಮುದ್ದೆ. 2ನೇ ಪ್ರಶ್ನೆ: ರಂಗರಾವ್ ತಮ್ಮ ಉಯಿಲಿನಲ್ಲಿ ಏನು ಬರೆದಿದ್ದರು? ಮಹಾತ್ಮರ ಗುರುಪಾಠದ್ದು. 3ನೇ ಪ್ರಶ್ನೆ: ರೈತ ಚಳುವಳಿಗಳು ಎಲ್ಲೆಲ್ಲಿ ನಡೆದವು? ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ ಪಾಠದ್ದು. 4ನೇ ಪ್ರಶ್ನೆ: ನರಿಯೊಡನೆ ಬರುತ್ತಿರುವ ಹುಲಿಯನ್ನು ಕಂಡ ನಾಪಿತನು ಏನಂದುಕೊಂಡನು? ಚತುರನ ಚಾತುರ್ಯ ಪಾಠದ್ದು. ಇದಿಷ್ಟು ಗದ್ಯ ವಿಭಾಗದ ಪ್ರಶ್ನೆಗಳು. ಮುಂದೆ ನಾಟಕ ವಿಭಾಗದಲ್ಲಿ 4 ಪ್ರಶ್ನೆಗಳನ್ನು ನೀಡಲಾಗಿರ್ತದೆ. 2-3 ವಾಕ್ಯಕ್ಕೆ 4 ಪ್ರಶ್ನೆಗಳಲ್ಲಿ 3 ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕು. ಬೆಟ್ಟದ ಮೇಲಿನ ದೇವತೆಯು ಬೋಳೇಶಂಕರನ ಅಣ್ಣ ಅತ್ತಿಗೆಯರಿಗೆ ಹೇಗೆ ಕಾಣಿಸುತ್ತದೆ? 2ನೇ ಪ್ರಶ್ನೆ: ಕೋಡಂಗಿಯು ತಾನು ಬೆಳಿಗ್ಗೆಯಿಂದ ಏನೇನು ಕೆಲಸ ಮಾಡಿದೆನೆಂದು ಹೇಳುತ್ತದೆ. 3ನೇ ಪ್ರಶ್ನೆ: ಪಿಶಾಚಿಗಳು ಯಾವುದರಿಂದ ನಾಣ್ಯ ಹಾಗೂ ಸಿಪಾಯಿಗಳನ್ನು ಮಾಡಿಕೊಡುತ್ತವೆ? 4ನೇ ಪ್ರಶ್ನೆ: ಬೋಳೇಶಂಕರ ಏನೆಂದು ಡಂಗೂರ ಸಾರಿಸುತ್ತಾನೆ? ಇದೆಲ್ಲ ನಾಟಕ ವಿಭಾಗದಿಂದ ಬಂದಿರತಕ್ಕಂಥ ಪ್ರಶ್ನೆಗಳು. ಮುಂದಿನ ವಿಭಾಗ ಸಂದರ್ಭ. ಅದರ ಪದ್ಯ ವಿಭಾಗದಲ್ಲಿ 3 ಪ್ರಶ್ನೆಗಳನ್ನು ನೀಡಲಾಗಿರ್ತದೆ. ಆ 3 ಪ್ರಶ್ನೆಗಳಲ್ಲಿ 2 ಪ್ರಶ್ನೆಗಳಿಗೆ ತಾವು ಉತ್ತರಿಸಬೇಕು. ಮೊದಲನೇ ಪ್ರಶ್ನೆ: ಈಗಳ್ ನೀನುಂ ಅಗಲ್ದ್ ಎತ್ತವೋದೈ ಅಂಗಾಧಿಪತಿ.
ಅಂದರೆ ಈಗ ನೀನು ಕೂಡ ನನ್ನನ್ನು ಅಗಲಿ ಎತ್ತ ಹೋದೆ ಅಂಗಾಧಿಪತಿ ಎಂದು ದುರ್ಯೋಧನ ಕರ್ಣನನ್ನು ಕೇಳ್ತಕ್ಕಂತಹ ಸಂದರ್ಭವಿದು. ದುರ್ಯೋಧನ ವಿಲಾಪ ಪದ್ಯದ್ದು. ಮುಂದಿನ ಪ್ರಶ್ನೆ, ಪವಳದಲತೆಗೆ ಕೆಂಪಿಟ್ಟವರು ಯಾರು? ಈ ಸಾಲುಗಳನ್ನು ತಲ್ಲಣಿಸಿದಿರು ಕಂಡಿಯ ತಾಳು ಮನವಿ ಎಂಬಂತಹ ಪದ್ಯದಿಂದ ಎತ್ಕೊಳ್ಳಲಾಗಿದೆ. ಮುಂದಿನ ಪ್ರಶ್ನೆ, ನೃಪತುಂಗನೇ ಚಕ್ರವರ್ತಿ, ಪಂಪನಲ್ಲಿ ಮುಖ್ಯಮಂತ್ರಿ. ಇದು ಅಖಂಡ ಕರ್ನಾಟಕ ಎಂಬಂತಹ ಪದ್ಯದ ಸಾಲುಗಳು. ಮುಂದೆ ಗದ್ಯ ವಿಭಾಗದ ಸಂದರ್ಭದ ಪ್ರಶ್ನೆಗಳಲ್ಲಿ 3 ಪ್ರಶ್ನೆಗಳನ್ನು ನೀಡಲಾಗಿದೆ. ಈ 3 ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಗೆ ತಾವು ಉತ್ತರಿಸಬೇಕು. ಮೊದಲನೇ ಪ್ರಶ್ನೆ, ಮೊದಲೇ ತೂರಾಡ್ತಿ ಬಿದ್ದು ಗಿದ್ದು ಬುಟ್ಟಿ ಕಣಪ್ಪ. ಗಾಂಧಿ ಪಾಠದಿಂದ ಆಯ್ಕೆ ಮಾಡಿಕೊಡಲಾಗಿದೆ. ಇನ್ನು ಎರಡನೇ ಪ್ರಶ್ನೆ, ಜ್ಯೋತಿಷ್ಯ ಒಂದು ವಾಣಿಜ್ಯವಾಗಿದೆ. ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಎಂಬಂತಹ ಗದ್ಯದಿಂದ ಆಯ್ಕೆ ಮಾಡಿಕೊಡಲಾಗಿದೆ. ಮೂರನೇ ಪ್ರಶ್ನೆ, ಬುದ್ಧ ಬಿಸಿಲೂರಿನವನು ಎಂಬಂತಹ ಗದ್ಯದಿಂದ ಆಯ್ಕೆ ಮಾಡಿಕೊಡಲಾಗಿದೆ. ಗವಾಕ್ಷಿಯಿಂದ ಮಗನನ್ನು ಕೂಗಿರಬಹುದು. ಇದಿಷ್ಟು ಗದ್ಯ ವಿಭಾಗದಿಂದ ಸಂದರ್ಭಕ್ಕೆ ಆಯ್ಕೆಯಾಗಿರ್ತಕ್ಕಂತಹ ಪ್ರಶ್ನೆಗಳು. ಇನ್ನು ನಾಟಕದಲ್ಲಿ 2 ಸಂದರ್ಭದ ಪ್ರಶ್ನೆಗಳನ್ನು ನೀಡಿರ್ತಾರೆ. 2 ಸಂದರ್ಭದ ಪ್ರಶ್ನೆಗಳಲ್ಲಿ ಒಂದು ಸಂದರ್ಭದ ಪ್ರಶ್ನೆಗಳಿಗೆ ತಾವು ಉತ್ತರಿಸಬೇಕು. ಮುಂದಿನ ವಿಭಾಗ 5-6 ವಾಕ್ಯದ ವಿಭಾಗ. ಎಲ್ಲ ಪ್ರಥಮ PUC ಅವರು ಯೋಚನೆ ಮಾಡ್ತಿದ್ದು ಇಷ್ಟೇ, 5-6 ವಾಕ್ಯಕ್ಕೆ ಯಾವ ಪಾಠವನ್ನು ಓದೋದು, ಯಾವ ಪದ್ಯವನ್ನು ಓದೋದು, ಎಲ್ಲ ಪದ್ಯಗಳನ್ನು ಎಲ್ಲ ಗದ್ಯಗಳನ್ನು 5-6 ವಾಕ್ಯಗಳಿಗೆ ಓದಲೇಬೇಕಾ? ನಿಮ್ಮ ಅನುಮಾನಕ್ಕೆ, ನಿಮ್ಮ ಪ್ರಶ್ನೆಗಳಿಗೆ ಇಲ್ಲಿದೆ ನೋಡಿ ಉತ್ತರ. ಒಟ್ಟು ಪದ್ಯ ವಿಭಾಗದಲ್ಲಿ 4 ಪ್ರಶ್ನೆಗಳನ್ನು 5-6 ವಾಕ್ಯಗಳಿಗೆ ನೀಡಲಾಗಿದೆ. ಈ 4 ಪ್ರಶ್ನೆಗಳಲ್ಲಿ ತಾವು 2 ಪ್ರಶ್ನೆಗಳನ್ನು ಮಾತ್ರ ಬರೀಬೇಕು. ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ, ದ್ರೋಣನ ಕಳೆಯಬರವನ್ನು ಕಂಡು ದುರ್ಯೋಧನನು ಹೇಗೆ ದುಃಖಿಸುತ್ತಾನೆ? ಇದು ಮೊದಲನೇ ಪ್ರಶ್ನೆ. ಲೋಕದ ಭಜನೆಯಲ್ಲಿ ಸಿಲುಕಿದವರಿಗೆ ಮುಕ್ತಿ ಇಲ್ಲ ಎಂಬುದನ್ನು ಅಕ್ಕ ಹೇಗೆ ನಿರೂಪಿಸಿದ್ದಾರೆ? ಇದು 2ನೇ ಪ್ರಶ್ನೆ. ಚೆನ್ನಯ್ಯನಿಗೆ ಶಿವನು ಗಣಪದವಿಯನ್ನು ನೀಡಿದ ಪ್ರಸಂಗವನ್ನು ನಿರೂಪಿಸಿ. ಇದು 3ನೇ ಪ್ರಶ್ನೆ. ಈ 3 ಪ್ರಶ್ನೆಗಳು ನೇರವಾಗಿರ್ತಕ್ಕಂಥ ಪ್ರಶ್ನೆಗಳು. ಮುಂದಿನ ಪ್ರಶ್ನೆ ನೋಡ್ಕೊಳ್ಳಿ. ಕೆಳಗೆ ಕೇಳಲಾಗಿರುವ ಪದ್ಯದ ಭಾಗವನ್ನು ಅರ್ಥೈಸಿಕೊಂಡು ಕೇಳಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 1 ವಾಕ್ಯಕ್ಕೆ 2 ಪ್ರಶ್ನೆಯನ್ನು ಕೇಳಿರ್ತಾನೆ, 2 ವಾಕ್ಯಕ್ಕೆ 1 ಪ್ರಶ್ನೆಯನ್ನು ಕೇಳಿರ್ತಾನೆ. ಒಟ್ಟು 4 ಅಂಕ ಇರುತ್ತೆ. ವಿದ್ಯಾರ್ಥಿಗಳು ಇಲ್ಲಿ ಗಮನಿಸಬೇಕಾದಂತಹ ಬಹಳ ಮುಖ್ಯ ಅಂಶ ಏನು ಅಂತಂದರೆ, ಈ 4 ಪ್ರಶ್ನೆಗಳು ಮೊದಲನೇ ಪದ್ಯ, 2ನೇ ಪದ್ಯ, 3ನೇ ಪದ್ಯ ಮತ್ತು 4ನೇ ಪದ್ಯದಿಂದ ಆಯ್ಕೆ ಮಾಡಿಕೊಡಲಾಗಿದೆ. ಇದೇ ಪದ್ಯಗಳಿಂದ ನಿಮ್ಮ ಮುಖ್ಯ ಪರೀಕ್ಷೆಗೆ ಪ್ರಶ್ನೆಗಳನ್ನು 5-6 ವಾಕ್ಯಕ್ಕೆ ಅವನು ತೆಗೆದುಕೊಡಬಹುದು. ಮುಂದಿನ ವಿಭಾಗ ಗದ್ಯ ವಿಭಾಗದಲ್ಲಿ 5-6 ವಾಕ್ಯದ ಪ್ರಶ್ನೆಗಳು. 2 ಪ್ರಶ್ನೆಯನ್ನು ನೀಡಲಾಗಿರ್ತದೆ, 2ರಲ್ಲಿ 1 ಬರಿಬೇಕು. ಮೊದಲನೇ ಪ್ರಶ್ನೆ, ಅವಳಿ ಮಕ್ಕಳ ಸಾವು ಮಾಸ್ತರರ ಬದುಕನ್ನು ಬದಲಾಯಿಸಿದ್ದು ಹೇಗೆ? ವಿವರಿಸಿ. ಶಾಸ್ತ್ರಿ ಮಾಸ್ತರ ಮತ್ತವರ ಮಕ್ಕಳು ಎಂಬಂತಹ ಗದ್ಯದಿಂದ ಆಯ್ಕೆ ಮಾಡಿಕೊಡಲಾಗಿದೆ. ಮುಂದಿನ ಪ್ರಶ್ನೆ, ನಿರಾಕರಣೆ ಕಥೆಯಲ್ಲಿ ಬರುವ ಶಕುಂತಲೆಯ ವ್ಯಕ್ತಿತ್ವವನ್ನು ವಿವರಿಸಿ. ಈ 2 ಪ್ರಶ್ನೆಗಳಲ್ಲಿ 1 ಪ್ರಶ್ನೆಯನ್ನು ಬರೀಬೇಕು. ಮುಂದಿನ ವಿಭಾಗ ನಾಟಕದಲ್ಲಿ 2 ಪ್ರಶ್ನೆಯನ್ನು ನೀಡಲಾಗಿರ್ತದೆ. 2 ಪ್ರಶ್ನೆಯಲ್ಲಿ 1 ಪ್ರಶ್ನೆಯನ್ನು 4 ಅಂಕಗಳಿಗೆ ನೀವು ಬರೀಬೇಕಾಗಿರ್ತದೆ. ಮುಂದಿನ ವಿಭಾಗ ಭಾಷಾಭ್ಯಾಸ ವಿಭಾಗ. ಅತಿ ಸುಲಭವಾಗಿ ಅಂಕಗಳನ್ನು ಪಡ್ಕೊಳ್ಬಹುದಾದಂತಹ ವಿಭಾಗ ಇದು. 6 ಪ್ರಶ್ನೆಗಳಿರ್ತದೆ. 6 ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕಷ್ಟೇ. ಒಂದೊಂದು ಪ್ರಶ್ನೆಯಲ್ಲಿ 3 ಪ್ರಶ್ನೆಗಳಿರ್ತದೆ. ಅದರಲ್ಲಿ 2 ಪ್ರಶ್ನೆಯನ್ನು ಉತ್ತರಿಸಬೇಕು. ಅತಿ ಸರಳವಾಗಿರ್ತಕ್ಕಂಥ ಪ್ರಶ್ನೆಗಳೇ. ನಿಮ್ಮ ಸಿಲೆಬಸ್ನಲ್ಲಿ ಇರ್ತಕ್ಕಂಥದ್ದು ಅದೇ, ಆತ ಕೊಡ್ತಕ್ಕಂಥದ್ದು ಅದೇ. ತುಂಬ ಸರಳವಾಗಿರ್ತಕ್ಕಂಥ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಕೆಳಗಿನ 2 ಶಬ್ದಗಳನ್ನು ಬಿಡಿಸಿ ಬರೆಯಿರಿ. ಅಂದರೆ ಒಂದು ಪದ ಕೊಟ್ಟಿರ್ತಾನೆ, ಅದನ್ನ ಬಿಡಿಸಿ ಬರಿಬೇಕು. ಕಾಳೋರಗ ಅಂತ ಕೊಟ್ಟಿದ್ದಾನೆ, ಕಾಳ ಪ್ಲಸ್ ಉರಗ. ಇದೇ ರೀತಿ ಎಲ್ಲ ಪದಗಳನ್ನು ಬಿಡಿಸಿ ಬರಿಬೇಕು. ಮುಂದಿನ ಪ್ರಶ್ನೆ, ಕೆಳಗಿನ 2 ಪದಗಳ ನಾನಾರ್ಥವನ್ನು ಬರೆಯಿರಿ. ನಾನಾರ್ಥ ಅಂದರೆ ತಮ್ಮೆಲ್ಲರಿಗೂ ಗೊತ್ತಿದೆ, ಒಂದು ಪದ 2 ಬೇರೆ ಬೇರೆ ಅರ್ಥವನ್ನು ಕೊಡ್ತಕ್ಕಂಥದ್ದು. ಇಲ್ಲಿ ಮೊದಲನೇ ಪ್ರಶ್ನೆ ಅರಸು ಅಂತಿದೆ. ಅಂದರೆ ಅರಸು ಅಂತಂದರೆ ರಾಜ, ಇನ್ನೊಂದು ಹುಡುಕು ಅಂತ. ಇದೇ ರೀತಿಯಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಬೇಕು. ಮುಂದಿನ ಪ್ರಶ್ನೆ, ಕೆಳಗಿನ 2 ಶಬ್ದಗಳಿಗೆ ತದ್ಭವ ರೂಪವನ್ನು ಬರೆಯಿರಿ. ಅಲ್ಲಿ ತತ್ಸಮ ರೂಪವನ್ನು ಕೊಟ್ಟಿದ್ದಾರೆ, ನೀವು ತದ್ಭವ ರೂಪವನ್ನು ಬರೀಬೇಕು. ಮುಂದಿನ ಪ್ರಶ್ನೆ, ಕೆಳಗಿನ 2 ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಆಡಂಬರ ಅಂತಿದೆ, ನಿರಾಡಂಬರ. ಟೊಳ್ಳು ಅಂತಿದೆ, ಗಟ್ಟಿ. ಲೌಕಿಕ ಅಂತಿದೆ, ಅಲೌಕಿಕ. ಮುಂದಿನ ಪ್ರಶ್ನೆ, ಕೆಳಗಿನ 2 ನುಡಿಗಟ್ಟುಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ. ಅಂದರೆ ಕೆಳಗೆ ಒಂದು 3 ನುಡಿಗಟ್ಟು ಕೊಟ್ಟಿದ್ದಾನೆ, ಅದರಲ್ಲಿ 2 ನುಡಿಗಟ್ಟನ್ನು ನೀವು ವಾಕ್ಯ ಮಾಡಬೇಕಷ್ಟೆ. ಮುಂದಿನ ಪ್ರಶ್ನೆ, ಯಾವುದಾದರೂ 2 ಅನ್ಯ ದೇಶೀಯ ಪದಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾನೆ. ಅಂದರೆ ಕನ್ನಡ ಭಾಷೆಯ ಪದಗಳನ್ನು ಹೊರತುಪಡಿಸಿ ಇನ್ಯಾವುದೇ ಭಾಷೆಯ ಪದಗಳನ್ನು ನೀವು ಬರೆದ್ರೆ 2 ಅಂಕ ಸಿಗುತ್ತೆ. ಉದಾಹರಣೆಗೆ ಪೆನ್ ಆದರೂ ಬರೀರಿ, ಪೆನ್ಸಿಲ್ ಆದರೂ ಬರೀರಿ, ಟೇಬಲ್ ಆದರೂ ಬರೀರಿ, ಎಕ್ಸಾಮ್ ಅಂತನಾದರೂ ಬರೀರಿ. ಒಟ್ಟಿನಲ್ಲಿ ಯಾವುದಾದ್ರೂ 2 ಅನ್ಯ ದೇಶೀಯ ಪದಗಳನ್ನು ಬರೆದ್ರೆ ನಿಮಗೆ 2 ಅಂಕ ಸಿಗುತ್ತೆ. ನಂತರ 4 ಅಂಕಗಳಿಗೆ ಪ್ರಬಂಧವನ್ನು ಬರೀಬೇಕು. 2 ಪ್ರಬಂಧವನ್ನು ಕೊಟ್ಟಿರ್ತಾನೆ, 2 ಪ್ರಬಂಧದಲ್ಲಿ 1 ಪ್ರಬಂಧವನ್ನು ಬರೀಬೇಕು. ನಿಮ್ಮ ಭಾಷಾಭ್ಯಾಸದಲ್ಲಿ ಇರತಕ್ಕಂತಹ ಪ್ರಬಂಧದ ವಿಷಯಗಳನ್ನೇ ಆತ ಆಯ್ಕೆ ಮಾಡಿಕೊಡ್ತಾನೆ. ಒಂದನ್ನು, ಇನ್ನೊಂದನ್ನು ಅವನು ಬೇರೆ ಕೊಡಬಹುದು. ನಂತರ 4 ಅಂಕಗಳಿಗೆ
ಪತ್ರಲೇಖನ ಇರ್ತದೆ, ಒಂದು ವೈಯಕ್ತಿಕ ಪತ್ರ ಇರುತ್ತೆ, ಇನ್ನೊಂದು ಖಾಸಗಿ ಪತ್ರ ಅಥವಾ ಸರ್ಕಾರಿ ಪತ್ರ ಇರುತ್ತೆ. ನಿಮಗೆ ಯಾವುದು ಅನುಕೂಲ ಅನ್ನಿಸ್ತದೋ ಅದನ್ನು 4 ಅಂಕಗಳಿಗೆ ಬರೀಬೇಕು. ವಿಳಾಸವನ್ನು ಯಾರಿಗೆ ಬರೀಬೇಕು, ಎಲ್ಲಿಗೆ ಬರೀಬೇಕು ಎಂಬಂಥ ಪೂರ್ಣ ಮಾಹಿತಿಯನ್ನು ಕಳೆದ ವರ್ಷದಿಂದ ಅಲ್ಲೇ ನೀಡಲಾಗಿರುತ್ತೆ. ಅದನ್ನು ನೋಡಿಕೊಂಡು ನೀಟಾಗಿ ಬರೀರಿ. ಇದಿಷ್ಟು ಇಲಾಖೆ ಬಿಡುಗಡೆ ಮಾಡಿರ್ತಕ್ಕಂತಹ ಪ್ರಥಮ PUCಯ ಕನ್ನಡ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ. ವಿದ್ಯಾರ್ಥಿಗಳು ಯಾವ ಯಾವ ಪದ್ಯದಿಂದ ಯಾವ ಗದ್ಯದಿಂದ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಡ್ಲಾಗಿದೆ ಎಂಬುದನ್ನು ಗಮನಿಸ್ಕೊಳ್ಳಿ. ಅದನ್ನು ಮುಖ್ಯವಾಗಿ ಇಟ್ಕೊಂಡು ನೀವು ಪರಾಮರ್ಶನೆಯನ್ನು ಮಾಡಿ. ಮತ್ತು ಇನ್ನೊಂದು ಬಹಳ ಮುಖ್ಯ ವಿಚಾರ ಏನು ಅಂತಂದರೆ, ಪ್ರಥಮ PUCಯ ಮುಖ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ PU ಬೋರ್ಡಿಂದ ಬರಲ್ಲ. ಆಯಾಯ ಜಿಲ್ಲೆಯವರೇ ಇಲಾಖೆ ನೀಡಿರ್ತಕ್ಕಂತಹ ಮಾದರಿ ಪ್ರಶ್ನೆ ಪತ್ರಿಕೆಯ ಅನುಸಾರ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸ್ತಾರೆ. ಅಥವಾ ಕಾಲೇಜು ಹಂತದಲ್ಲಿಯೇ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಿಕೊಳ್ಳತಕ್ಕಂತಹ ಅವಕಾಶವನ್ನು ಇಲಾಖೆ ಈ ಬಾರಿ ನೀಡಿದೆ. ಇದೇ ರೀತಿಯ ಇನ್ನಿತರ ವಿಚಾರಗಳಿಗೆ ಪದ್ಯ ಹಾಗೂ ಗದ್ಯದ ಸಂಕ್ಷಿಪ್ತ ಸಾರಾಂಶಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದ ಗಂಟೆ ಗುರುತನ್ನು ಒತ್ತಿ. ಸಿಗೋಣ ಮತ್ತೆ. ನಮಸ್ಕಾರ.